ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಲೈಂಗಿಕ ಹಾಗೂ ಲಿಂಗ ಅಲ್ಪಸಂಖ್ಯಾತರ ಹಕ್ಕುಗಳ ವಿಚಾರದಲ್ಲಿ ದೇಶಾದ್ಯಂತ ಚರ್ಚೆ ಹೆಚ್ಚುತ್ತಿರುವ ನಡುವೆಯೇ 2026ರ ತಿದ್ದುಪಡಿ ಮಸೂದೆಗೆ ವಿರುದ್ಧವಾಗಿ ಮಂಗಳಮುಖಿ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡಿಸಿದ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ತಿದ್ದುಪಡಿ ಮಸೂದೆ 2026 ದೇಶದ ವಿವಿಧ ಭಾಗಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಸೂದೆ ಲಿಂಗ ಗುರುತಿನ ಸ್ವಯಂ ನಿರ್ಧಾರ ಹಕ್ಕನ್ನು ಕಡಿಮೆ ಮಾಡುತ್ತದೆ ಎಂಬ ಆರೋಪಗಳು ಕೇಳಿಬಂದಿವೆ. ಮಂಗಳಮುಖಿ ಸಮುದಾಯದ ಮುಖಂಡರು ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರ ರಾಷ್ಟ್ರೀಯ ನೆಟ್ವರ್ಕ್ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ವಿರೋಧವನ್ನು ಸ್ಪಷ್ಟಪಡಿಸಿದರು. ಅವರ ಪ್ರಕಾರ ಈ ಮಸೂದೆ ಲಿಂಗ ಗುರುತಿಗೆ ವೈದ್ಯಕೀಯ ಮಂಡಳಿಯ ಅನುಮತಿ ಕಡ್ಡಾಯ ಮಾಡುವ ಮೂಲಕ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟುಮಾಡುತ್ತದೆ ಎಂದು ಮಂಗಳಮುಖಿಯರು ಹೇಳಿದರು. ವರದಿ ರಜಾಕ್ ಸಾಬ್ ಹೊರಕೇರಿ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ಟ್ರಾನ್ಸ್ಜೆಂಡರ್ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ट्रांसजेंडर विरोधी मोदी सरकार एक जोर से बोलो जय भीम, जय भीम, जय भीम, जय बुद्धा, जय भीम, जय पुणे, जय भीम, जय रमाई, जय भीम, जय बुद्धा, जय भीम. केंद्र सरकार के संविधान विरोधी केंद्र सरकार के धिक्कार. संविधान विरोधी केंद्र सरकार के धिक्कार. ಮಾತನಾಡಿ. ನಿಮ್ಮ ಕ್ಷೇತ್ರದಲ್ಲಿ ನಾವು ಇದ್ದೇವೆ, ನಾವು ಇದ್ದೇವೆ. ನಿಮ್ಮ ಕ್ಷೇತ್ರದಲ್ಲಿ ನಾವು ಇದ್ದೇವೆ, ನಾವು ಇದ್ದೇವೆ, ಇದ್ದೇವೆ. ಜಿಗಜಿಂಗಿ ಕಾಕ ಮಾತನಾಡಿ ಅಂತ ಹೇಳ್ತು. ಮಾತನಾಡಿ ಕಾಕಾರ ಮಾತನಾಡಿ, ಮಾತನಾಡಿ ಅಜ್ಜಾರ ಮಾತನಾಡಿ, ಕಾಕಾರ ಮಾತನಾಡಿ. ಧಿಕ್ಕಾರ. ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನತೆಯ ಬದುಕುವ ಹಕ್ಕನ್ನು ಕಿತ್ತುಕೊಳ್ಳುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. आवाज दो, आवाज दो, लड़ेंगे. ಎಲ್ರಿಗೂ ನಮಸ್ಕಾರ. ನಾನು ಸಪ್ನಾ ಬಿಜಾಪುರ ಅಂತೇಳಿ. ನಾನು ಹೇಳೋದು ಏನಂದ್ರೆ, ಇದೇನಿದೆಯಲ್ಲ ಟ್ರಾನ್ಸ್ಜೆಂಡರ್ ಬಿಲ್ ಬಂದಿದೆ, ಬಿಲ್ ಪಾಸ್ ಆಗಿದೆಯಲ್ಲ, ನೀವು ನಮ್ ಜನರನ್ನ ಕೇಳ್ತೀರಾ? ನೀವು ಗಂಡಾಗಿರೋದು ನಿಮ್ ಜನರನ್ನ ನಮಗ್ ತೋರಿಸಿ. ಪೈಲ ನೀವು ಗಂಡಾಗಿರೋದನ್ನ, ಗಂಡು ಮತ್ತು ಹೆಣ್ಣು ಸಮಾನತೆ ಅಲ್ವಾ? ನಾವು ಅದ್ರ ನಾಗರಿಕರಿದ್ದೀವಿ. ನಮ್ಮ ಮೇಲೆ ಇಷ್ಟೆಲ್ಲ ದಬ್ಬಾಳಿಕೆಗಳನ್ನ ಮಾಡಬೇಡ್ರಿ. ಅಷ್ಟೆಲ್ಲ ಮಾಡೋದಿದ್ರೆ ಫಸ್ಟ್ ಗಂಡು ಮತ್ತು ಹೆಣ್ಣನ್ನ ನಿಂದ್ರಿಸಿ ಅವರಿಗೆ ವೈದ್ಯಕೀಯ ಚೆಕಪ್ ಅನ್ನು ಮಾಡಿ ಆಮೇಲೆ ನಾವು ಬರಕ್ ತಯಾರಿದ್ದೀವಿ ಸರ್. ಇದು ಇಷ್ಟೇ ನಮ್ದು. ಏನಿಲ್ಲ, ನಾವು ಮೊದ್ಲೇ ಮನೆ ಬಿಟ್ಟು ಬಂದಿರೋರು. ರೋಡ್ ಮೇಲೆ 1-2 ರೂಪಾಯಿ ಭಿಕ್ಷೆ ಬೇಡ್ಕೊಂಡು ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ಬರ್ತೀವಿ, ಹೋಗ್ತೀವಿ. ಇಷ್ಟೆಲ್ಲಾ ದಬ್ಬಾಳಿಕೆಗಳು ನಮ್ಗ ಹೋಗೋರು ಬರೋ ಎಲ್ಲಾರ ಹೆಸರಿಡ್ತಾರ. ಅದೆಲ್ಲಾನು ನಾವು ಸಹಿಸ್ಕೊಂಡು, ಮತ್ತನು ಇದು ಸಂವಿಧಾನ, ಇದೊಂದು ಕಾನೂನು. ಇದು ಕಾನೂನು ಬಗ್ಗೆನೂ ನಾವು ಎಲ್ಲಾನು ಸಹಿಸ್ಕೋಬೇಕಾದ್ರೆ ನಮ್ ಕೈಲಿ ಆಗೋದಿಲ್ಲ. ಎಷ್ಟತ್ತೇಳಿ ನಾವು ಸಹಿಸ್ಕೋಬೇಕು? ನಾವು ಒಂದ್ ಮನುಷ್ಯರಲ್ವಾ? ಎಷ್ಟತ್ತೇಳಿ ನಮ್ಮಲ್ಲ ಅಷ್ಟೆಲ್ಲ ತಾಕತ್ತಿಲ್ಲ, ಅಷ್ಟೆಲ್ಲ ನಮ್ಮ ಹತ್ರ ಸಹಿಸ್ಕೊಳ್ಳೋ ತಾಕತ್ತಿಲ್ಲ. ಪ್ಲೀಸ್ ಸಾಕು, ಇದು ರಿಕ್ವೆಸ್ಟ್ ಮಾಡ್ರಿ. ಇದನ್ನ ಇಲ್ಲೇ ನಿಂದ್ರಿಸಿ, ಇದನ್ನ ಇಲ್ಲೇ ಮುಕ್ತಾಯಗೊಳಿಸಿ. ಇದಿಷ್ಟೇ ನನ್ನ ಮಾತುಗಳು. ನಮಸ್ಕಾರ.